ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡ್ತಾ ಇದ್ರೆ ಆಲ್ರೆಡಿ ಏನು ರೆಸಿಪಿ ಅಂತ ಹೇಳಿ ಗೊತ್ತಾಗ್ತಿದೆ. ಮಾವಿನ ಹಣ್ಣು ಉಪಯೋಗಿಸ್ಕೊಂಡು ಒಂದು ಸಿಂಪಲಾಗಿ ಕೇಸರಿಬಾತ್ ಮಾಡೋಣ. ರುಚಿ ಅಂತೂ ಸಖತ್ತಾಗಿರುತ್ತೆ. ಇಲ್ಲಿ ಎಣ್ಣೆ ಬಳಸ್ತಾ ಇಲ್ಲ, ತುಪ್ಪ ಕೂಡ ಜಾಸ್ತಿ ಇಲ್ಲ. ಜಸ್ಟ್ 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ 4ರಿಂದ 5 ಜನಕ್ಕೆ ಅಥವಾ 6 ಜನಕ್ಕಾಗಷ್ಟು ಕೇಸರಿಬಾತ್ನ ರೆಡಿ ಮಾಡ್ಕೊಳ್ಬಹುದು. ಕೇವಲ ಒಂದೇ ಒಂದು ಮಾವಿನ ಹಣ್ಣು ಇದ್ದರೆ ಸಾಕು. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ RSK ಫುಡ್ ಪ್ರಾಡಕ್ಟ್ ಇದೆ. ಅಲ್ಲಿ ಸಿರಿಧಾನ್ಯಗಳ ಮಾಲ್ಟ್ ಸಿಗುತ್ತೆ. ಹಾಗೆಯೇ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ, ಹಾಗಲಕಾಯಿ ಚಟ್ನಿ ಪುಡಿ, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ಎಲ್ಲ ಸಿಗುತ್ತೆ. ಹಾಗೆಯೇ ಪುಳಿಯೋಗರೆ ಫ್ರೀ ಮಿಕ್ಸು, ರಸಮ್ ಫ್ರೀ ಮಿಕ್ಸ್ ಕೂಡ ಸಿಗುತ್ತೆ. ಬೇಕಾದಲ್ಲಿ ವಿಸಿಟ್ ಕೊಟ್ಟು ಆರ್ಡ್ರ್ ಮಾಡ್ಕೊಳ್ಬಹುದು. ಈಗ ಕೇಸರಿಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ. ಮೊದಲಿಗೆ ಸಿಪ್ಪೆ ಎಲ್ಲ ತೆಗೆದು ನೀವು ಒಂದು ಹಣ್ಣನ್ನು ಪಲ್ಪ್ ರೀತಿಗೆ ನಾವು ರೆಡಿ ಮಾಡ್ಕೊಳ್ಬೋದು. ಇದನ್ನು ತುರಿದು ಕೂಡ ನೀವು ಪ್ಯೂರಿ ಮಾಡಿ ಇಟ್ಕೊಳ್ಬೋದು, ಅಥವಾ ಮಿಕ್ಸಿಗೆ ಹಾಕಿ ರುಬ್ಬಿ ಕೂಡ ಪ್ಯೂರಿ ಮಾಡಿ ಇಟ್ಕೊಳ್ಬಹುದು. ಅಥವಾ ನಾವು ಕೊಬ್ಬರಿ ತುರಿತೀವಲ್ಲ, ಆ ಥರ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗುತ್ತೆ ಅನ್ನೋರು ಆ ರೀತಿ ಮಾಡ್ಕೊಳ್ಳಿ. ನಮಗೆ ಬಾಯಿಗೆ ಸಿಗೋದು ಬೇಡ, ಬರೀ ಫ್ಲೇವರ್ ಇದ್ದರೆ ಸಾಕು ಅನ್ನೋರು ನೀವು ಮಿಕ್ಸಿಗೆ ಹಾಕ್ಕೊಂಡು ಒಂಚೂರು ಇದನ್ನು ಪ್ಯೂರಿ ಥರ ಮಾಡ್ಕೋಬೇಕಾಗತ್ತೆ. ನಾನು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಹೆಚ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗ್ದೇ ಉಪಯೋಗಿಸ್ಕೋಬೇಕು ಹಣ್ಣನ್ನು, ಸಿಪ್ಪೆ ಸಮೇತ ಚೆನ್ನಾಗಿರೋದಿಲ್ಲ. ನೀವು ಮಿಕ್ಸಿನಲ್ಲಿ ಹಾಕ್ಕೊಳ್ತೀರಾ ಅಥವಾ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೊಳ್ತೀರಾ ನೋಡ್ಕೊಳ್ಳಿ. ಕೇಸರಿಬಾತ್ ಪೈನಾಪಲ್ದು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಕೂಡ ಇದನ್ನು ಮಾಡ್ಕೋಬೋದು. ಈ ಹಣ್ಣಲ್ಲಿ ನೀವು ಯಾವ ಹಣ್ಣು ಬಳಸ್ತೀರಾ ಅದೇ ಫ್ಲೇವರ್ ಆ್ಯಡ್ ಆಗುತ್ತೆ. ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ, ನಮ್ಮ ಮನೆಯಲ್ಲಿ ಅದೇ ಇರೋದ್ರಿಂದ ನೀವು ಸೇಂದೂರ ಅಥವಾ ಬಾದಾಮಿ ಬೇರೆ ಯಾವ ಹಣ್ಣು ಸಿಗುತ್ತೆ ಅದು ಹಣ್ಣು ಹಾಕ್ಕೊಳ್ಳಿ. ನೀವು ವೆನಿಲಾ ಹಾಕ್ಕೊಳ್ಬಹುದು. ನೀವು ಎಸೆನ್ಸ್ ಜಾಸ್ತಿ ಬೇಕಂದರೆ, ಫ್ಲೇವರ್ ಜಾಸ್ತಿ ಬೇಕಂದರೆ ಇಲ್ಲ ಏಲಕ್ಕಿ ಹಾಕ್ಬೋದು. ಏನೂ ಬೇಡ, ನಮಗೆ ಮಾವಿನ ಹಣ್ಣಿನ ಫ್ಲೇವರ್ ಬೇಕಂದರೆ ಹಾಗೆ ಕೂಡ ಮಾಡಬಹುದು. ನಾನಿಲ್ಲಿ 2 ಏಲಕ್ಕಿ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಹಣ್ಣೆಲ್ಲನೂ 1-2 ಸಲ ನಾನು ಈ ರೀತಿ ಗಟ್ಟಿಯಾಗಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಕಪ್ಪಷ್ಟು ರವೆ ತಗೊಳ್ತಾಯಿದ್ದೀನಿ. ನಾನು ಪಲ್ಪನ್ನ ಅಳತೆ ಮಾಡ್ಕೊಂಡಿಲ್ಲ, ಜಸ್ಟ್ ಒಂದು ಮಾವಿನ ಹಣ್ಣು ಉಪಯೋಗಿಸ್ಕೊಂಡಿದ್ದೀನಿ. ಇಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದೆ, 2 ಏಲಕ್ಕಿ ಇದೆ, 3 ಲವಂಗ ಇದೆ, ಚಿಟಿಕೆಯಷ್ಟು ಉಪ್ಪು ಬೇಕಾಗುತ್ತೆ. ಇಷ್ಟೇ ನಮಗೆ ಬೇಕಾದಂಥ ಸಾಮಗ್ರಿಗಳು. 1 ಕಪ್ಪು ಸಕ್ಕರೆಗೆ ರೋಸ್ಟೆಡ್ ರವೆನ 1 ಕಪ್ಪಷ್ಟು ತೊಗೊಳ್ತಾ ಇದ್ದೀನಿ. ನನ್ನ ಹತ್ರ ರೋಸ್ಟೆಡ್ ಇತ್ತು, ಹಾಗಾಗಿ ತೊಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಉರಿದೇ ಇರೋ ರವೆ ಇದ್ದರೆ ಆ ರವೆ ಕೂಡ, ಬಾಂಬೆ ರವೆ ಅಥವಾ ಮೀಡಿಯಮ್ ರವೆ ಇದೆಯಲ್ಲ ಅದನ್ನು ಬಳಸ್ತಾ ಇದ್ದೀನಿ. ಸಣ್ಣ ರವೆ ಅಥವಾ ಚಿರೋಟಿ ರವೆ ಕೂಡ ಬಳಸಬಹುದು. ನಾನಿಲ್ಲಿ ಆ ರವೆ ಬಳಸ್ತಿಲ್ಲ, ಮೀಡಿಯಮ್ ರವೆನೇ ಬಳಸ್ತಾ ಇದ್ದೀನಿ. ಫ್ರೆಶ್ ಮಾಡೋರು ಮೀಡಿಯಮ್ ರವೆನಲ್ಲೇ ಮಾಡಿ, ಯಾವುದೇ ರೀತಿ ಗಂಟಾಗಲ್ಲ, ಪರ್ಫೆಕ್ಟಾಗಿ ಆಗುತ್ತೆ. 1 ಕಪ್ಪು ರವೆ ಅಥವಾ 1 ಕಪ್ಪು ಸಕ್ಕರೆಗೆ 3 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಆ ನೀರಿಗೆ ಸಕ್ಕರೆ ಹಾಕಿ ಒಂದು ಕಡೆ ಕುದಿಯೋದಕ್ಕೆ ಇಡೋಣ. ನಮ್ಗೆ ಡೈರೆಕ್ಟಾಗಿ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನೀರು ಕುದಿಯೋಷ್ಟೊತ್ತಿಗೆ ನಾವು ಕೇಸರಿಬಾತ್ ಕೂಡ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ 1.5 ಸ್ಪೂನಷ್ಟು ಅಷ್ಟೇ, ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಸಣ್ಣ ಸ್ಪೂನಲ್ಲಿ 4 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಆ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಡ್ರೈ ಫ್ರೂಟ್ಸ್ ಏನಿತ್ತಲ್ಲ ಅದು ಮತ್ತು ಲವಂಗ ಹಾಕ್ಕೊಂಡು ಜಸ್ಟ್ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಿಮ್ಮಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ರವೆ ಹುರಿದಿರೋದ್ರಿಂದ ರವೆನ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ರವೆ ಹುರಿದಿಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ತೆಗೆದಿಟ್ಕೊಬಿಡಿ. ನಂತರ ನೀವು ರವೆನ ತುಪ್ಪದಲ್ಲಿ 4ರಿಂದ 5 ನಿಮಿಷ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕಾಗತ್ತೆ. ನಾವು ಹುರಿದಿರೋ ರವೆ ಬಳಸೋದ್ರಿಂದ ಜಸ್ಟ್ 1-2 ನಿಮಿಷ ಬಿಸಿ ಆದರೆ ಸಾಕು. ಈಗ ಚೆನ್ನಾಗಿ ರವೆ ಬಿಸಿಯಾಗಿದೆ. ಸಕ್ಕರೆ ಮತ್ತು ನೀರನ್ನ ಕುದಿಸ್ಕೊಂಡಿದ್ದೀವಲ್ಲ ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ಳೋಣ. ಈ ಥರ ಹಾಕೋದ್ರಿಂದ ನಿಮಗೆ ಗಂಟಾಗೋದಿಲ್ಲ. ಸಕ್ಕರೆ ನೀರು ಆಗಿರೋದ್ರಿಂದ ರವೆ ಬೇಯೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಬರೀ ನೀರೇ ಹಾಕಿ ನೀವು ರವೆ ಬೇಯಿಸಿ ನಂತರ ಕೂಡ ಸಕ್ಕರೆ ಹಾಕ್ಕೊಳ್ಬಹುದು. ಅದಕ್ಕಿಂತ ಇದು ಈಸಿ ಪ್ರೊಸೀಜರ್ ಅಂತ ನನಗನ್ನಿಸ್ತು. ಮೊದಲು ಮಾಡೋರಿಗೂ ಕೂಡ ಯಾವುದೇ ರೀತಿ ಕನ್ಫ್ಯೂಸ್ ಆಗೋಲ್ಲ. ನಂತರ ನಾವೇನು ಪ್ಯೂರಿ ಮಾಡಿದ್ದೀವಿ ಅದನ್ನು ಅಳತೆ ಮಾಡಿಲ್ಲ. ಜಸ್ಟ್ ನಾನು ಕೇಸರಿಬಾತಿಗೆ 1 ಕಪ್ಪಿಗೆ 3.5 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ನಾನಿಲ್ಲಿ 3 ಕಪ್ಪಷ್ಟು ನೀರು ಹಾಕಿ ಅರ್ಧ ಕಪ್ಪು ಬದಲಿಗೆ 1-1.5 ಕಪ್ಪಷ್ಟು ಪಲ್ಪ್ ಇದೆ, ಆ ಪಲ್ಪ್ನ ಹಾಕ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಪಲ್ಪ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಜೊತೆಲೇ ಮಿಕ್ಸ್ ಮಾಡೋದ್ರಿಂದ ರವೆ ಮಾವಿನ ಹಣ್ಣು ಪೂರ್ತಿ ಏನು ಸ್ವಾದ ಇದೆ ಅದನ್ನು ತೊಗೊಳ್ತದೆ. ಹಾಗಾಗಿ ತಿನ್ನಬೇಕಾದಾಗ ಪ್ರತಿಯೊಂದು ಬೈಟಲ್ಲಿ ಕೂಡ ನಮಗೆ ಮಾವಿನ ಹಣ್ಣು ಫ್ಲೇವರ್ ಸಿಗುತ್ತೆ. ಚಿಟಿಕೆಯಷ್ಟು ಉಪ್ಪು ಹಾಕಿ ಪ್ಲೇಟ್ ಮುಚ್ಚಿನೇ ಇದನ್ನು ಕುದಿಸ್ಕೋಬೇಕು. 2 ಏಲಕ್ಕಿ ಕಾಯಿ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೇನು ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡ್ತಾಯಿಲ್ಲ. ಇದು ಮೈ ಮೇಲೆಲ್ಲ ಸಿಡಿಯೋ ಚಾನ್ಸ್ ಇರೋದ್ರಿಂದ ಪ್ಲೇಟ್ ಮುಚ್ಚಿ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ. ಮಧ್ಯದಲ್ಲಿ 2 ನಿಮಿಷಕ್ಕೆ ಒಂದೊಂದು ಸಲ ಪ್ಲೇಟ್ನ ತೆಗೆದು ಲೋ ಫ್ಲೇಮ್ನಲ್ಲೇ ಇರಲಿ ಕೇಸರಿಬಾತ್ ಫ್ಲೇಮು. ಅದನ್ನು ಪ್ಲೇಟ್ ತೆಗೆದು 2 ನಿಮಿಷಕ್ಕೆ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ತಳ ಹಿಡಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ನಿಮ್ಗೆ ಬೇಯ್ತಾ ಇದ್ದಂಗೆ 1-2-3 ಸಲ ನೀವು ಇದನ್ನು ಉಲ್ಟಾ ಸೀದಾ ಮಾಡೋಷ್ಟರಲ್ಲೇ ನಿಮಗೆ ಫ್ಲೇವರ್ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ ಎಷ್ಟು ಗಟ್ಟಿ ಬಂದಿದೆ. ಈಗ ಮೈ ಮೇಲೆಲ್ಲ ಹಾರೋದಕ್ಕೆ ಅಲ್ಲಿ ನೀರಿನಂಶ ಏನೂ ಇಲ್ಲ, ರವೆ ಪೂರ್ತಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಒಂದು 5 ನಿಮಿಷ ಬಿಟ್ಟು ಇದನ್ನು ಸರ್ವ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟು ಸಾಕಂತ ನಾನು ಅಂದ್ಕೊಳ್ತೀನಿ. ನಮ್ಮ ಮನೇಲಿ ಕೇಸರಿಬಾತ್ ಇಷ್ಟ ಆದದಲ್ಲಿ ಈ ಥರ ಸಾಕಾಗುತ್ತೆ. ನಿಮಗೇನಾದ್ರು ಇನ್ನೂ ಗಟ್ಟಿ ಬೇಕು ಅನ್ನೋದಾದರೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನ ಕಡಿಮೆ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬ ಏನು ತುಪ್ಪ ಅಥವಾ ಎಣ್ಣೆ ಅಂತೂ ಬಳಸೇ ಇಲ್ಲ.
ತುಪ್ಪನೂ ತುಂಬ ಹಾಕಿಲ್ಲ. ತುಪ್ಪ ಹಾಕಿದ ತಕ್ಷಣ ಕೇಸರಿಬಾತ್ ಚೆನ್ನಾಗಿರುತ್ತೆ ಅಂತಲ್ಲ, ಅದನ್ನು ಹಾಕದೆ ಕೂಡ ಮಾವಿನ ಹಣ್ಣಿನ ಫ್ಲೇವರ್ ಹಾಗೆ ಉಳಿಸ್ಕೊಂಡು ಕೇಸರಿಬಾತ್ ಮಾಡಬಹುದು. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ರುಚಿಯಾಗಿ ಮಾಡ್ಬೋದಂತ. ನೀವು ಕೂಡ ಮಾವಿನ ಹಣ್ಣು ಮುಗಿಯೋಕ್ಕಿಂತ ಮುಂಚೆ ಟ್ರೈ ಮಾಡಿ. ಯಾವ ಹಣ್ಣಲ್ಲಿ ಮಾಡಿದ್ರಿ, ಯಾವ ರೀತಿ ಇತ್ತು ಟೇಸ್ಟ್ ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಈ ವಿಡಿಯೋ ನೋಡಿ ತಿನ್ನೋದಕ್ಕಂತೂ ಕೊಡೋದಕ್ಕಾಗಲ್ಲ, ಮಾಡ್ಕೊಂಡು ತಿಂದು ಟೇಸ್ಟ್ನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ಹೊಸಬ್ರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್, ಥ್ಯಾಂಕ್ ಯು.